ಬಂದ್ರಿ, ಮುಂದುವರ್ಸಿದ್ರು. ಸಿಂಪ್ಟಮ್ಸ್ ಅಂದ್ರೆ ಅಲ್ಲಿ ಆ ಭಾಗಕ್ಕೆ ಏಟ್ ಆಗೋದ್ರಿಂದ ಫಸ್ಟ್ ನಮ್ಗೆ ಕಾಣಿಸೋದೇ ನೋವು, ಆಮೇಲೆ ಮತ್ತೆ ಸ್ವೆಲ್ಲಿಂಗ್ ತರ, ಆ ಭಾಗ ತುಂಬಾ ವಾಮ್ತ್ ಬಿಸಿ ಆಗತ್ತಿರ ಕಾಣಿಸ್ತಾ ಇರುತ್ತೆ. ಸೊ ಇನ್ನೇನಾದ್ರೂ ಮೂವ್ಮೆಂಟ್ ಮಾಡೋವಾಗ ಏನು ಆಗುತ್ತೆ ಅನ್ನೋದು, ಆ ಮೂವ್ಮೆಂಟ್ ಮಾಡೋದು ತುಂಬಾ ಕಷ್ಟವಾಗುತ್ತೆ. ಸೊ ಈ ತರ ಕಂಡೀಷನ್ಸ್ ನಮ್ಮ ದೇಹದಲ್ಲಿ ಕೆಲವು ಬಾಡಿ ಪಾರ್ಟ್ಸ್ ನಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಈಗ ನೋಡಿ, ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಟೆನ್ನಿಸ್ ಪ್ಲೇಯರ್ಸ್ ಅಲ್ಲಿ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಸೊ ಅವರು ಟೆನ್ನಿಸ್ ಪ್ಲೇಯರ್ಸ್ ಆ ಲ್ಯಾಟರಲ್ ಎಪಿಕಂಟ್ರಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲಿ ಇರತಕ್ಕಂತ ಲಿಗಮೆಂಟ್ಸ್ ಟೈರ್ ಆಗಿ ನೋವು ಅನ್ನೋದು ಶುರು ಆಗ್ತಾ ಇರುತ್ತೆ. ಅದಕ್ಕೆ ಆ ಕಂಡೀಷನ್ ನಾವು ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಒನ್ ಟೈಪ್ ಆಫ್ ಸ್ಟ್ರೈನ್ ಕಂಡೀಷನ್, ರಿಪೀಟೆಡ್ ಸ್ಟ್ರೈನ್ ಕಂಡೀಷನ್ ಅಂತ. ಸೊ ಇದೇ ತರ ಹಲವಾರು ಕಂಡೀಷನ್ಸ್ ನಮ್ಮ ದೇಹದಲ್ಲಿ ಕಾಣಿಸುತ್ತೆ. ಲೈಕ್ ಗಾಲ್ಫರ್ಸ್ ಎಲ್ಬೋ ಅಂತೀವಿ. ಸೊ ಈ ಆಸ್ ಯೂಶುವಲ್ ಗಾಲ್ಫರ್ ಪ್ಲೇಯರ್ಸ್ ಇರೋದ್ರಿಂದ ಮೀಡಿಯಲ್ ಎಪಿಕಾಂಟಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲಿರೋ ಟೆಂಡನ್ಸ್ ಟೈರ್ ಆಗಿನೂ ಈ ತರ ಕಂಡೀಷನ್ಸ್ ಅನ್ನೋದು ಶುರು ಆಗ್ತಾ ಬರುತ್ತೆ. ಸೊ ಅದೇ ತರ ಕಾರ್ಪಲ್ ಟನ್ನಲ್ ಸಿಂಡ್ರೋಮ್ ಅಂದ್ರೆ ವ್ರಿಸ್ಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಲೈಕ್ ಸಾಫ್ಟ್ವೇರ್ ಪೀಪಲ್ಸ್ ಆದ್ರೂ ಇಲ್ಲ ಟೈಲರ್ಸ್ ಆದ್ರೂ ವ್ರಿಸ್ಟ್ ಜಾಯಿಂಟ್ ಅಂದ್ರೆ ಕಾರ್ಪೆಂಟರ್ಸ್ ವ್ರಿಸ್ಟ್ ಜಾಯಿಂಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲಿರೋ ಲಿಗಮೆಂಟ್ಸ್ ಎಲ್ಲ ಒತ್ತಡ ಬಿದ್ದು ಅಲ್ಲಿ ಮೀಡಿಯಲ್ ನರ್ವ್ ಅನ್ನೋದು ಪಾಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಕಂಪ್ರೆಷನ್ ಆಗಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅನ್ನೋ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು ಟರ್ಮ್ ರೀಜನ್ ಅಲ್ಲಿ ಪೇನ್ ಕಾಣಿಸೋದು, ಅದು ಡ್ವಿಕರೆಂಟ್ ವೇನ್ಸ್ ಡಿಸೀಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ತರ ಹಲವಾರು ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಇನ್ನೊಂದು ಶೋಲ್ಡರ್ ಭಾಗದಲ್ಲಿ ರೊಟೇಟರ್ ಕಫ್ ಮಸಲ್ ಅನ್ನೋದು ಕಂಪೋಸ್ ಆಗಿರುತ್ತೆ. ಸೊ ಓವರ್ ಸ್ಟ್ರೆಚ್ಡ್ ನಾವು ಮಾಡೋದ್ರಿಂದ ಅಲ್ಲಿನೂ ಆ ಮಸಲ್ಸ್ ಗೆ ಪ್ರಾಬ್ಲಮ್ ಆಗಿ ರೊಟೇಟರ್ ಕಫ್ ಮಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದೇ ತರ ನೀ ಜಾಯಿಂಟ್ ಅಲ್ಲಿ ACL ಟೈರ್ ಅನ್ನೋದು, ಇಲ್ಲಂದ್ರೆ ಮೀಡಿಯಲ್ ಕ್ರೂಷಿಯೇಟ್ ಲಿಗಮೆಂಟ್ ಟೈರ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಮತ್ತೆ ಅದರಲ್ಲಿ ಇನ್ನೊಂದು ಪೆಟಲಾ ಅನ್ನೋದು ಒಂದು ಬೋನ್ ಇರುತ್ತೆ, ಚಿಕ್ಕ ಬೋನ್ ಇರುತ್ತೆ, ಸ್ಮಾಲ್ ಬೋನ್, ಅದಕ್ಕೆ ಒಂದು ಮಸಲ್ ಅನ್ನೋದು ಅಟ್ಯಾಚ್ ಆಗಿರುತ್ತೆ. ಸೊ ಹೆವಿ ಸ್ಟ್ರೆಚ್ಡ್ ಮೂವ್ಮೆಂಟ್ ಮಾಡಿರುವಾಗ, ಇಲ್ಲಂದ್ರೆ ಏನಾದ್ರೂ ಕಿಕ್ ಎಫೆಕ್ಟ್ ಮಾಡಿರುವಾಗ ಆ ಪೆಟೆಲಾ ಟೆಂಡನ್ ಟೇರ್ ಆಗಿ ಕಾಂಟ್ರೋಮೆಲೇಷಿಯಾ ಪೆಟೆಲಾ ಅಂತ ಹೇಳ್ತೀವಿ. ಈ ತರ ಹಲವಾರು ರೀಜನ್ಸ್ ಅಂದ್ರೆ ನಮ್ಮ ಬಾಡಿನಲ್ಲಿ ಎಫೆಕ್ಟ್ ಆಗಿ ರಿಪೀಟೆಡ್ ಸ್ಟೇನ್ಸ್ ತರ ಕಾಣಿಸ್ತಾ ಇರುತ್ತೆ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ ಮೇಡಮ್, ನಮಸ್ಕಾರ.